ಕೇಂದ್ರ ಸರ್ಕಾರದ ನೂತನ 3 ಕೃಷಿ ಮಸೂದೆ ಹಾಗೂ ರಾಜ್ಯ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡೆಯುವಂತೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ರೈತ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ರೈತ ಮಹಿಳೆ ಜಯಶ್ರೀ ಹಾಗೂ ರೈತ ಮುಖಂಡ ಚೆನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಕೇಂದ್ರ ಸರ್ಕಾರ ಇವತ್ತು 14-15 ದಿನ ಆಯಿತು ಡೆಲ್ಲಿ ಗಡಿ ಭಾಗದಲ್ಲಿ ಕೋಟಿ ಗಂಟಲೆ ರೈತರು ಇವತ್ತು ಹೋರಾಟಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ, ಕಿವಿ ಇದ್ರು ಕೇಳಿದಂತೆ ಮಾಡ್ತಾ ಇದ್ದಾರೆ. ಇದು ಯಾವ ನೀತಿ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ರೈತ ಕೃಷಿ ಪ್ರಧಾನವಾದಂಥ ದೇಶ ಅಂತ ಹೇಳಿಬಿಟ್ಟು ಮೋದಿ ಅವರು ತುಟಿ ಮೇಲೆ ಬಂದಿರುವಂಥ ಮಾತುಗಳನ್ನ ಆಡ್ತಾರೆ. ಆದರೆ ಹಿಂಭಾಗಲಿನಿಂದ ಮಸುಕುಗಳನ್ನ ಹಾಕಿಬಿಟ್ಟು ನಮಗೆ ಕೋವಿಡ್ ಸಂಕಷ್ಟದಲ್ಲಿ ಈ ಕಾಯ್ದೆಗಳನ್ನ ತಗೊಂಡು ಬಂದು ಇವತ್ತು ರೈತರಿಗೆ ಬೀದಿಗೆ ತರುವಂತ ಕೆಲಸ ಮಾಡಿದ್ದಾರೆ. ಯಾರೋ ಬಂಡವಾಳಶಾಹಿಗಳಿಗೆ ಕಾರ್ಪೊರೇಟರ್ ಪರವಾಗಿಗೋಸ್ಕರ ಈ ಅಂಬಾನಿಗಳಿಗೋಸ್ಕರ ಇವತ್ತು ನಮ್ಮ ರೈತರನ್ನ ಬೀದಿಗೆ ತಂದು ಇಡೀ ರೈತ ಕುಲನ ಸರ್ವನಾಶ ಮಾಡಕ್ಕೆ ಹೊರಟಿದೆ ಈ ನಮ್ಮ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ. ಇವತ್ತ ರೈತ ವಿರೋಧಿ ಕಾನೂನುಗಳನ್ನ ಈ ರಾಜ್ಯದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ರೈತ ವಿರೋಧಿ ಕಾನೂನುಗಳು ತಂದಿರೋದ್ರ ವಿರುದ್ಧವಾಗಿ ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೋ ಒಂದು ಸುವರ್ಣಸೌಧವನ್ನ ಇವತ್ತ ಈ ನಮ್ಮ ಸರ್ಕಾರ ಏನು ಕಟ್ಟಿಕೊಟ್ಟದ್ದು ಸುಮಾರು 150-160 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿ ಇವತ್ತು 2-3 ವರ್ಷ ಇಲ್ಲಿ ಅಧಿವೇಶನ ಇಲ್ಲ ಅಂತಂದರೆ ಇವತ್ತು ಈ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಈ ಭಾಗದ ಹಲವಾರು ಸಮಸ್ಯೆಗಳದಾವು, ಈ ಹಲವಾರು ಭಾಗದ ಇವತ್ತು ಇಲಾಖೆಗಳು ಇಲ್ಲಿ ಈ ಭಾಗಕ್ಕೆ ಬರಬೇಕಾಗ್ಯಾವು. ಇವತ್ತು ಶುಗರ್ ಕಮಿಷನರ್ ಆಫೀಸ್ ಇರ್ಬೋದು, ಇಂಥ ಹಲವಾರು ಇಲಾಖೆಗಳು ಬಂದ ಇವತ್ತು ಅದೆಲ್ಲ ಯಾಕಂದರೆ ಇವತ್ತು ಸುವರ್ಣ ಸೌಧ ಸಂಪೂರ್ಣ ಹಾಳಾಗತ್ತೈತೆ. ಅದಕ್ಕಾಗಿ ಈ ಭಾಗದ್ದು ಇವತ್ತು ಫ್ಲಡ್ ಏರಿಯಾದಿಂದ ಸಂಪೂರ್ಣ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಗುಡಿ ಗುಂಡಾರದಾಗದಾರು. ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಾಗಿತ್ತು. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡುತ್ತೆ. ನಾವು 4-5 ತಿಂಗಳ ನಿರಂತರ ಹೋರಾಟ ಮಾಡುತ್ತೇವೆ, ಪ್ರಾರಂಭ ಆಗಿಲ್ಲ. ಈ ರೀತಿ ಎಲ್ಲ ಈ ಭಾಗದಾಗ ಕಬ್ಬಿನ ಬಾಕಿ ಇರ್ಬೋದು, ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅದಕ್ಕೆ ಈ ಭಾಗದ ಸುಮಾರು ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ಭಾಗದಿಂದ ಸುಮಾರು 15 ಜಿಲ್ಲಾ ಇವತ್ತು ರೈತರ ಮುಖಂಡರು ಭಾಗವಹಿಸ್ಯಾರು. ಪ್ರತಿಭಟನೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿವಾದಾತ್ಮಕ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಲಾಯಿತು. ಇನ್ನು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸುವರ್ಣಸೌಧದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿತ್ತು.